ಒಂದು ಕಾರಣ ಇದೆ. ಅದು ಏನು ಕಾರಣ ಅಂದರೆ ನೆನ್ನೆ ನೈಟು ಫುಲ್ಲು ಕೆಲಸ ಇತ್ತು ಗುರು. ಏನೇನು ಇಲ್ಲ, ಒಂದೇ ಒಂದಿದೆ. ಆ 2 ಅವರ್ ನಾನು ಡ್ರಿಲ್ ಮಾಡ್ತೀನಲ್ಲ, ಯಾವ ಚೋರಿ ಒಂದು ತಿಕ್ಕಕ್ಕೆ ಹಾಕ್ಬಿಡಿ, ಹಂಗೆ ಬಾಡಿ ಬಂದ್ಬಿಡುತ್ತೆ ಇವನಿಗೆ. ಸುಮ್ಮನೆ ನಕ್ಕಂಡು ಬೇರೆ ಕಸ್ಟಮರಿಗೆ ಬಂದವ್ರಿಗೆಲ್ಲ ಹುಳ ಬಿಡ್ತೀಯ, ಅಲ್ಲಿ ಗೋಬಿಯಲ್ಲಿ ಹುಳ ಇರೋದು ಬಿಡಿಸು ಬೇಗ. ಫೈನಲಿ ಅ ನ್ಯೂ ಹೋಮ್ ವರ್ತ್ ಲೈಕ್ ಅಟ್ ಲೀಸ್ಟ್ ಲೈಕ್ ಮೋರ್ ದ್ಯಾನ್ 50 lakhs. ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದ್ಕೊಳ್ಳಿ. ಎಷ್ಟು ಬೇಗ ಎದ್ದಿದ್ದೀನಿ ಅಂದರೆ 10:15. ಎಷ್ಟು 10:15. ಯಾಕೆ ಇಷ್ಟು ಲೇಟಾಗಿ ಎದ್ದಿದ್ದೀನಿ ಅಂದರೆ ಒಂದು ಕಾರಣ ಇದೆ. ಅದು ಏನು ಕಾರಣ ಅಂದರೆ ನೆನ್ನೆ ನೈಟು ಫುಲ್ಲು ಕೆಲಸ ಇತ್ತು ಗುರು. ಫುಲ್ಲು 3:45 4 ಗಂಟೆವರೆಗೂ ನಾನು ಕಂಪ್ಲೀಟಾಗೆ ನಾನು ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟೆ. ಎಡಿಟಿಂಗ್ ಎಲ್ಲ ಮುಗಿಸಿದ ತಕ್ಷಣ ಮಲ್ಕೊಂಡಿದ್ದು. ಸೊ ನಾನು ಹೆಂಗೆ ಅಂದರೆ ನನ್ನ ಕೆಲಸ ಯಾವಾಗ ಆಗಲ್ಲ ಅವಾಗ ನಾನು ಆ ಕೆಲಸ ಮಾಡ್ತೀನಿ. ಎಲ್ಲ ನನ್ನ ಕೆಲಸ ಆಮೇಲೆ ನಾನು ನಿದ್ದೆ ಮಾಡೋದು. ಇಲ್ಲಾಂದರೆ ಎಷ್ಟೇ ನಿದ್ದೆ ಬರಲಿ ಕಂಟ್ರೋಲ್ ಮಾಡ್ತೀನಿ, ಕಾಫಿ ಕುಡಿತೀನಿ, ರೋಡಲ್ಲಿ ಬೇಕಾದ್ರೆ ಒಂದು ರೌಂಡ್ ಹೊಡ್ಕೊಂಬರ್ತೀನಿ. ಬಟ್ ಕೆಲಸ ಆಗೋವರೆಗೂ ನಾನು ನಿದ್ದೆ ಮಾಡಲ್ಲ. ಕೆಲಸ ಆದಮೇಲೆ ನಾನು ನಿದ್ದೆ ಮಾಡೋದು. ಸೊ ಇದು ನನ್ನ ಮೈಂಡ್ಸೆಟ್ಟು. ದ ಗ್ರೋತ್ ಅಂತಾರೆ, ಗ್ರೋತ್ ಹಿಂದೆ ಮೈಂಡ್ಸೆಟ್ಟು ಇಂಪಾರ್ಟೆಂಟು. ಸೊ ಮೈಂಡ್ಸೆಟ್ ಎಲ್ಲಕ್ಕಿಂತ ದೊಡ್ಡ ಇಂಪಾರ್ಟೆಂಟು. ಸೊ ನಾನು ಇವಾಗ ವಾಶ್ರೂಮ್ಗೆ ಹೋಗ್ತೀನಿ, ಸ್ನಾನ ಮಾಡ್ತೀನಿ, ಮುಖ ತೊಳಿತೀನಿ. ಎಲ್ಲ ತೊಳೆದಿದ ತಕ್ಷಣ ನಾನು ಗೊತ್ತಲ್ವಾ ಡೈರೆಕ್ಟ್ ಹೋಗೋದೆ ಎಲ್ಲಿ ಹೇಳಿ, ಜಿಮ್ಮು ಗುರು. ಬೆಳಗ್ಗೆ ನಾನೇನಾರು ಜಿಮ್ಗೆ ಹೋಗ್ಬಿಟ್ರೆ, ಅದು ಮಂಡೇ ನಾನೇನಾರು ಜಿಮ್ಗೆ ಹೋಗ್ಬಿಟ್ಟೆ, ಮಂಡೇ ಏನಾರು ನಾನು ಕ್ರೇಜಿಯಾಗಿ ವರ್ಕೌಟ್ ಮಾಡಿಬಿಟ್ಟೆ ಅಂದ್ಕೊಳ್ಳಿ, ಇಡೀ ವಾರ ಫುಲ್ಲು ಕ್ರೇಜಿಯಾಗಿರುತ್ತೆ ಗುರು. ಸೊ ನನಗಂತೂ ವೆಯ್ಟಿಂಗ್ ಮಾಡೋಕ್ಕಾಗಲ್ಲ. ನಾನು ಹೋಗ್ತಾ ಇದ್ದೀನಿ, ನೀವು ಹೋಗಿ. ಏನು ಹೇಳಿ, ನೀವು ಹೋಗಿ. ಸೈಕೋ ಗುರು. ಬೆಳಗ್ಗೆ ನೆನ್ನೆ ತಾನೇ ಈ ಟೀ ಶರ್ಟ್ ತೊಗೊಂಬಂದಿದ್ದೀನಿ. ಜಸ್ಟ್ ನೆನ್ನೆ ತೊಗೊಂಡು ಬಂದಿದ್ದ ತಕ್ಷಣ ಒಂದ್ಸಲಿ ಹಾಕೊಂಡಿಟ್ಟೆ. ಆ ಟ್ಯಾಗಿಗೆಲ್ಲ ಬಿಚ್ಚಿ ಹುಡುಕ್ತಾ ಇದ್ದೆ, ಎಲ್ಲೋಯ್ತು ಅಂತ ಟೀ ಶರ್ಟು. ನೋಡಿದ್ರೆ ನಮ್ಮಮ್ಮ ತೊಳ್ದು ಹಾಕಿದ್ದಾರೆ. ಒಂದೇ ಒಂದು ದಿನ ಆಗಿದ್ದು ಹಾಕೊಂಡು ಇಲ್ಲ, 1 ನಿಮಿಷ ಏನೋ ಹಾಕ್ಕೊಂಡೆ, ನಮ್ಮಮ್ಮ ಅಷ್ಟು ಬೇಗ ತೊಳೆದಿಟ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮಮ್ಮಂಗೆ ಲವ್ ಯು ಅನ್ಬೇಕು. ಲವ್ ಯು ಅಮ್ಮ ಫಾರ್ ದಿಸ್. ಸೊ ಗೈಸ್ ಫೈನಲಿ ಮಕ್ಕಾಗಿಕ್ಕ ಎಲ್ಲ ತೊಳ್ದಾಯ್ತು, ಮಕ್ಕಕ್ಕೆ ಕ್ರೀಮ್ ಹಚ್ಕೊಂಡಾಯ್ತು, ಲಿಪ್ಸ್ಟಿಕ್ ಹಚ್ಕೊಂಡಾಯ್ತು. ಇವಾಗ ಏನು ಕತೆ ಅಂದರೆ ಏನೋ ಡೈರೆಕ್ಟ್ ಗೋಡಿದ್ದೆ. ಪ್ರೀ ವರ್ಕೌಟ್ ತಿನ್ನಕ್ಕೆ ಏನು ಇಲ್ಲ ಅಂದ್ಕೊಡಿ. ಎಲ್ಲ ನಮ್ಮ ಮನೇಲೆಲ್ಲ ಖಾಲಿ ಎಲ್ಲ ಖಾಲಿ. ಎಲ್ಲ ಖಾಲಿ ಗಾಯ್ಸ್. ಫ್ರಿಜ್ಜಲ್ಲಿ ಏನಾರು ಇದೆಯಾ ನೋಡ್ಬಿಡೋಣ. ಓಹೋ, ಫ್ರಿಜ್ಜಲ್ಲಂತೂ ಏನೇನು ಇಲ್ಲ ಅಂದ್ಕೊಳ್ಳಿ, ಏನೇನು ಇಲ್ಲ. ಒಂದೇ ಒಂದಿದೆ, ಅವತಾರ್ ಪ್ರೋಟೀನ್ ಅಂದ್ಕೊಳ್ಳಿ. 15 grams ಆಫ್ ಪ್ರೋಟೀನು. ಇದು ನಾನಂತೂ ಎಲ್ಲ ವರ್ಕೌಟ್ ಮಾಡೋಕ್ಕೆ ಮುಂಚೆ ಅಂತೂ ಪಕ್ಕ ಕುಡಿತೀನಿ. ಕ್ರೇಜಿ ಗುರು, ನೆಕ್ಸ್ಟ್ ಲೆವೆಲ್ ಆಗಿದೆ. ಟೇಸ್ಟ್ ಅಂತೂ ನೀವಂತೂ ಮಾತಾಡೋಂಗೇ ಇಲ್ಲ. ದೇವ್ರಾಣೆ ಗುರು, ಮಸ್ಟ್ ಬೈ ಅಂದ್ಕೊಳ್ಳಿ. ಯಾರ್ಯಾರು ಪ್ರೋಟೀನ್ ಶೇಕು ಕುಡಿಯೋಕ್ಕಾಗಲ್ಲ, ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ ಪೌಡರಲ್ಲಿ ಅಂದರೆ ಈ ಥರ ಡ್ರಿಂಕ್ ಹಾಕೊಳ್ಳಿ ಗುರು. ಬೆಸ್ಟ್ ಗುರು, ಹೇಳ್ಬೇಕಂದ್ರೆ ದಿ ಬೆಸ್ಟ್ ಅಂದ್ಕೊಳ್ಳಿ. 120 rupees. ಬಟ್ ಹೇಳ್ಬೇಕಂದ್ರೆ ತುಂಬ ವರ್ತು ಗುರು. ವರ್ತ್ ಅನ್ಸುತ್ತೆ ನನಗೆ, ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ವರ್ತ್ ಅನ್ಸುತ್ತೆ. ಸೊ ಜಿಮ್ಗೆ ಹೋಗೋಕ್ಕೆ ಮುಂಚೆ ನಾನೇನೇನು ರೆಡಿ ಆಗ್ತಾ ಇದ್ದೀನಿ ಅಂದರೆ ತಲೆಗೊಂದು ಹ್ಯಾಟು ಕ್ರೇಜಿಯಾಗಿ ಕಾಣೋಕ್ಕೆ, ಅದಾದಮೇಲೆ ನನ್ನ ಶೇಡ್ಸು ಇನ್ನೂ ಸೆಕ್ಸಿಯಾಗಿ ಕಾಣೋಕ್ಕೆ, ಅದಾದಮೇಲೆ ಮೈ ಪುಲೋವರ್ ಅಂತೀನಿ. ದಿಸ್ ಜಾಕೆಟ್, ದಿಸ್ ಡೆನಿಮ್ ಜಾಕೆಟ್ ಇಸ್ ಡ್ಯಾಮ್ ಗುಡ್. ಸೊ ಇದನ್ನ ಹಾಕೊಂಡು ಹೋಗೋದು. ಹೆಂಗ್ ಕಾಣ್ತಾ ಇದ್ದೀನಿ ಮದ್ವೆ ಗಂಡ್ಸ್ ತರ ಕಾಣ್ತಾ ಇದ್ದೀನ ಅಥವಾ ಗಂಡು ತರ ಕಾಣಿಸ್ತಾ ಇದ್ದೀನ? ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ಬಿಡಿ ಪ್ಲೀಸ್. ಹೋಗ್ತಾ ಇದ್ದೀನಿ, ಲೇಟ್ ಆಯ್ತು ನನಗೆ ಜಿಮ್ಗೆ. ನಾನಂತೂ ಜುಪ್ ಅಂತ ನುಗ್ಗದೇನೆ ಜಿಮ್ಗೆ. ಜಿಮ್ಗೆ ಹೋಗಕ್ಕೆ ಮುಂಚೆನೆ ವಾಶ್ರೂಮ್ ಅರ್ಜೆಂಟ್ ಆಗ್ಬಿಡ್ತು ಗುರು. ಫಸ್ಟು ವಾಶ್ರೂಮ್ಗೆ ಹೋಗ್ಬಿಡ್ತೀನಿ. ಇಲ್ಲಾಂದರೆ ಆ ಜಿಮ್ಮಲ್ಲಿ ಬಾತ್ರೂಮ್ ಒಂದೊಂದ್ಸಲಿ ಚೆನ್ನಾಗಿರಲ್ಲ. ನಕ್ಕನ್ ಯಾರ್ಯಾರೋ ಹೇತ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ನಕ್ಕನ್ ಒಂದೊಂದ್ಸಲಿ ಫ್ಲಶ್ಶೇ ಮಾಡಲ್ಲ. ಅದಕ್ಕೆ ನಾನು ನಮ್ಮ ಮನೇಲೇ ವಾಶ್ರೂಮ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಗುರು. ಯಾಕೆ ಬೇಕು ಸವಾಸ? ಬೆಳಗ್ಗೆ ಮಾಡಿದೆ, ಎದ್ದಿದ ತಕ್ಷಣನೇ ಮಾಡಿದೆ, ಕಾಫಿ ಕುಡ್ದು ಆಮೇಲೆ ಮತ್ತೆ ಮಾಡಿದೆ. ಇವಾಗ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಅಲ್ವಾ, ಮತ್ತೆ ಅಷ್ಟು ಡಿಂಗ್
ಬಿಟ್ರೆ ಏನಾಗತ್ತೆ ನನ್ನ ಜೀವನದಲ್ಲಿ. ಬಾತ್ರೂಮ್ಗೆ ಹೋಗಿಲ್ಲ ಅಂದರೆ ನನ್ನ ಜೀವನನೇ ಡಿಂಗ್ಸ್ಕೊಂಡ್ಬಿಡುತ್ತೆ. ಅದಕ್ಕೆ ಫಸ್ಟು ಜಿಮ್ಗೆ ಹೋಗ್ಬಿಡ್ತೀನಿ. ಜಿಮ್ಮಲ್ಲಿ ಹಾಕೋಣ ಗನ್ ಯು ಗೋಯಿಂಗ್ ಟು ವಾಶ್ರೂಮ್ ಬಿಚ್. ಸೊ ಗೈಸ್, ಟುಡೇಸ್ ವರ್ಕೌಟ್ ಏನು ಅಂದರೆ ಫಸ್ಟು ಪುಷಪ್ಸ್, ಪುಲಪ್ಸ್, ಚಿನಪ್ಸ್, ಡಿಪ್ಸ್, ಆಪ್ಸ್, ಆಮೇಲೆ ಲೆಗ್ಸ್. ಸೊ 6 ವರ್ಕೌಟ್ಸ್ ಇವತ್ತು. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಗೈಸ್, ಇವಾಗ ಚಿನಪ್ಸ್. ಗೈಸ್, ಇವಾಗ ಪುಷಪ್ಸ್ ಅನ್ಕೊಳ್ಳಿ. 4ನೇ ರೌಂಡು ಬಾರ್ ಡಿಪ್ಸ್ ಅನ್ಕೊಳ್ಳಿ. ಏನ್ ಹೇಳಿ? ಬಾರ್ ಡಿಪ್ಸ್. ಗಾಯ್ಸ್, ಬೆಳಗ್ಗೆ ವರ್ಕೌಟ್ ಅಂತ ಮುಗೀತು ಅಂದ್ಕೊಳ್ಳಿ. ಬೆಳಗ್ಗೆ ಅಲ್ಲ, ಇದು ಆಲ್ಮೋಸ್ಟ್ ಲೈಕ್ ಮಧ್ಯಾಹ್ನ 1 o'clock. ಸೊ ಬಂದಿದ್ದು 11 ಗಂಟೆ, ಮುಗಿಸಿದ್ದು ವರ್ಕೌಟು 1 ಗಂಟೆಗೆ. ಸೊ ಆ 2 hour ನಾನು ಡ್ರಿಲ್ ಮಾಡ್ತೀನಲ್ಲ, ಯಾವ ಥರ ಡ್ರಿಲ್ ಮಾಡ್ತೀನಿ ಅಂದರೆ ನೀರು ಬಂದುಬಿಡಬೇಕು ಬಾಡಿಯಿಂದ ಎಲ್ಲ, ಅಷ್ಟು ಡ್ರಿಲ್ ಮಾಡ್ತೀನಿ ನಾನು ನನ್ನ ಬಾಡಿನ. ಸೊ ಆ ಥರ ನಾನು ಡ್ರಿಲ್ ಮಾಡಿದ್ರೇ ನನಗೆ ಶಾಂತಿ ಅನ್ಸೋದು. ಇಲ್ಲಾಂದರೆ ಸುಮ್ಮನೆ ಮಜಾನೇ ಇರೋಲ್ಲ. ಸುಮ್ಮನೆ ಬಂದು ವರ್ಕೌಟ್ ಮಾಡಿ ನಮ್ಮ ಶೋಕಿ ಹೊಡ್ಕೊಂಡು ಆಗಿಬಿಡುತ್ತೆ. ಸೊ ಐ ಫೀಲ್ ಲೈಕ್ ಕಂಪ್ಲೀಟ್ಲಿ ಐ ಡ್ರಿಲ್ ಮೈ ವರ್ಕೌಟ್. ಸೊ ಇವಾಗ ಒಂಚೂರು ಸನ್ ಬಾತ್ ಅಂದ್ಕೊಳ್ಳಿ. ಬಿಸಿಲಲ್ಲಿ ಕೂತ್ಕೊಂಡೆ ಒಳ್ಳೆ ಮಜಾ. ಸೊ ಅದಕ್ಕೆ ಬಿಸಿಲಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಸೊ ಒಂದು 10-15 ನಿಮಿಷ ಇಲ್ಲಿ ಕೂತಿದ ತಕ್ಷಣ ಡೈರೆಕ್ಟ್ ಹೋಗೋದೆ ಮನೆಗೆ ಅಂದ್ಕೊಳ್ಳಿ. ಅದಾದಮೇಲೆ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ದೇವ್ರಾಣೆ ನನಗೆ ಕೇಳಬೇಡಿ. ಏನಿದೆ ಅದು ನಾನು ನಿಮಗೆ ತೋರಿಸ್ತೀನಿ. ಬೆಳಗ್ಗೆ ಗಾಡಿಗೆ, ಟೈಯರ್ಗೆ, ಏರು, ಇವನಿಗೂ ಬಾಡಿ ಮಾಡಬೇಕಂತೆ. ಅಣ್ಣ ಒಂಚೂರಿ ಒಂದು ತಿಕ್ಕಕ್ಕೆ ಹಾಕ್ಬಿಡಿ, ಹಂಗೆ ಬಾಡಿ ಬಂದ್ಬಿಡುತ್ತೆ ಇವನಿಗೆ. ಚಲೋ ಚಲೋ ವೆಂಚೂತ್, ಚಲೋ 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 ನಡಿ. ಸೊ ಗಾಯ್ಸ್, ಇವತ್ತಿನ ಮಧ್ಯಾಹ್ನ ಊಟ ಎಲ್ಲಿ ಅಂತ ಹೇಳಿದ್ರೆ ಅಯ್ಯರ್ ಮೆಸ್ ಅಂದ್ಕೊಳ್ಳಿ, ಮಲ್ಲೇಶ್ವರಮಲ್ಲಿ. ಸೊ ಆ ಮೆಸ್ಸು ಸಖತ್ತಾಗಿರುತ್ತೆ ಹೇಳ್ಬೇಕಂದ್ರೆ ತಿನ್ನೋಕ್ಕೆ. ಅನ್ನ, ಸಾಂಬಾರು, ಚಪಾತಿ, ಪಲ್ಯ, ಅದಾದಮೇಲೆ ಒಂಚೂರು ಸ್ವೀಟ್ ಅಂತೂ ಕೊಡಲ್ಲ. ತಿಕ್ಕ ಉಡ್ದೋಗ್ಬಿಡುತ್ತೆ ಅಷ್ಟು ಮೀಲ್ಸಿಗೆ ಕಾಸು ಕೊಟ್ಬಿಟ್ಟು ನಕ್ಕನ್ ಸ್ವೀಟೇ ಕೊಟ್ಟಿಲ್ಲ ಅಂದರೆ. ಸೊ ಏನು ಮಾಡೋಕ್ಕಾಗಲ್ಲ. ಹೋಗ್ತಾ ಇರೋದೇ ಇವಾಗ. ಇವನು ನನ್ನ ಫ್ರೆಂಡು ನಕ್ಕನ್ ಬೋಸಡಿಗೆ ನನ್ನ ಮಗ. ನಕ್ಕನ್ ಹುಡುಗಿರ ಹಿಂದೆ ಅಂದರೆ ನಕ್ಕನ್ ಯಾವ ಥರ ನುಗ್ತಾನೆ ಅಂದರೆ, ನಕ್ಕನ್ ಅವು ಅಷ್ಟು ಬೇಗ ನುಗ್ಗಲ್ಲ, ಅಷ್ಟು ಬೇಗ ಇವ್ನು ನುಗ್ತಾನೆ ನೋಡಿ. ನಕ್ಕನ್ ಎಲ್ಲಿ ಸಿಕ್ಕ ನಕ್ಕನಲ್ಲಿ ನುಗ್ತಾನೆ ಅಂತ 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 ಚಪ್ಪರ್ ನನ್ನ ಮಗ ಇವನು. ನಕ್ಕನ್ ಬಿಹಾರ ಅವನು. ಏನು ಮಚ್ಚ ಬಿಹಾರ? ಯು ಪಿನ ನೀನಮ್ಮನ ಬೆಂಗಳೂರು ಅವನು. ಫಸ್ಟು ನೀನು ನಕ್ಕನ್ ತೆಗ್ಬಿಡ್ತೀನಿ. ಬೆಂಗಳೂರು ಫಸ್ಟ್, ಆಮೇಲೆ ನಕ್ಕನ್ ಯು ಪಿ, ಬಿಹಾರ. ನಕ್ಕನ್ ಕನ್ನಡದಲ್ಲಿ ಇಟ್ಬಿಟ್ಟು ನಕ್ಕನ್ ಕನ್ನಡ ಮಾತಾಡಬೇಕು, ಕನ್ನಡ ಊಟ ತಿನ್ನಬೇಕು, ಕನ್ನಡ ಚೆನ್ನಾಗಿ ಮಾತಾಡಬೇಕು. ಏನಂತೀಯ? ನಕ್ಕನ್ ಮಾತಾಡಿಲ್ಲ ಅಂದರೆ ನಮ್ಮನ್ನು ಕೊಡ್ತಾ ಇರೋದೆ ನಕ್ಕನ್ ಪೂನ ನಿನಗೆ. ನಕ್ಕನ್ ಓಡ್ತಾ ಇರಬೇಕು. ನಕ್ಕನ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಕ್ಕನ್ ಓಡ್ತಾ ಇರಬೇಕು. ನಕ್ಕನ್ ಬೆಂಗಳೂರು ಬಿಟ್ಟು ಬಿಹಾರ್ಗೆ. ಸೊ ಗೈಸ್, ಇವನು ತುಂಬ ಒಳ್ಳೆಯವನು, ತುಂಬ ಒಳ್ಳೆ ಹುಡುಗ. ಕನ್ನಡ ಕಲಿತಾ ಇದ್ದಾನೆ, ಒಳ್ಳೆ ಹುಡುಗ. ಲೆಟ್ಸ್ ಗೋ ಫಾರ್ ಫುಡ್, ಆಮೇಲೆ ಮಾತಾಡೋಣ. ಸೊ ಗೈಸ್, ಊಟ ಅಂತೂ ಆಯ್ತು ಅಂದ್ಕೊಳ್ಳಿ ಅಯ್ಯರ್ ಮೆಸ್ಸಲ್ಲಿ. ಆಹಾ, ಏನು ಊಟ ಆಯಿತು ಗುರು. ಇವಾಗ ಹೋಗಿ ಶಿಸ್ತಾಗಿ ಹೋಗಿ ದಬ್ಬಾಕೊಂಡ್ಬಿಟ್ರೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ಗುರು. ಮಧ್ಯಾಹ್ನ ಊಟ ತಿಂದಿದ ತಕ್ಷಣ ದಬ್ಬಾಕೊಬೇಕನ್ಸುತ್ತೆ. ಯಾಕೆ ದಬ್ಬಾಕೊಬೇಕನ್ಸುತ್ತೆ ಅಂದರೆ ಬಾಡಿಗೆ ರೆಸ್ಟ್ ಬೇಕು. ಬೆಳಗ್ಗೆ ಎಲ್ಲ ಡೆಂಗ್ ಕೆಲಸ ಮಾಡಿರ್ತೀವಲ್ಲ, ಮಧ್ಯಾಹ್ನ ಒಂಚೂರು ಊಟ ಮಾಡಿದ ತಕ್ಷಣ ಬಾಡಿಗೆ ರೆಸ್ಟ್ ಬೇಕು. ಬಾಡಿಗೆ ರೆಸ್ಟು ಮಸ್ಟ್ ಅಂಡ್ ಶುಡ್ ಕೊಡಿ. ಭಯ್ಯಾ ಡಿಸ್ಟರ್ಬ್ ಕರ್ ಲಿಯಾ ಬೆಂಚೋ.
कुछ बोल रहा था तुमको देख के सब भूल गया भाई, सब भूल गया बहन, मेरा गांड लग गई भाई. हाय करो करो ना, किस करो किस. लव यू. आपके बाल नहीं आएंगे वापस, इधर नहीं है. हम दोनों एक ही है भाई. हाँ हाँ क्या करें. चलो चलते हैं, ಲೆಟ್ಸ್ ಗೋ ಟು ಹೋಮ್ ಅಂದ್ಕೊಳ್ಳಿ. ಇವಾಗ ಮನೆಗೆ ಹೋಗಿದ ತಕ್ಷಣ ಜಸ್ಟ್ ಒಂಚೂರು ಕೆಲಸ ಎಡಿಟಿಂಗ್ ಎಲ್ಲ ಮುಗಿಸಿ ನಕ್ಕಂತ ದಬ್ಬಕೊಂಡ್ರೆ ಓ ಮೈ ಗಾಡ್. ಸೊ ಗೈಸ್, ಆಫ್ಟರ್ ಲಂಚ್ ವಾಟರ್ಮೆಲನ್ ಇಸ್ ಮಸ್ಟ್ ಅಂಡ್ ಶುಡ್. ಓಕೆನಾ, ಕ್ಲಾಸ್ ಬ್ರೋ. ಜ್ಯೂಸ್ ಕುಡ್ದಿಲ್ಲ ಅಂದರೆ ನನ್ನ ಬಾಡಿಗೆ ನೆಮ್ಮದಿ ಸಿಗಲ್ಲ ಅಪ್ಪ. 2 ಜ್ಯೂಸ್ ಅಂತೂ ಫಿಕ್ಸು. ಒಂದು ವಾಟರ್ಮೆಲನ್ನು, ಒಂದು ಮೋಸಂಬಿ ರೆಡಿ ಆಗ್ತಾ ಇದೆ. ಹಾ, ಡೈಲಿ ಬರಲ್ವಾ ನೀವು ನನ್ನ ವಿಡಿಯೋಲ್ಲಿ? ಡೈಲಿ ಬರ್ತೀರಾ? ನಾನು ಸುಮ್ಮನೆ ತಲೆಗೆ ಉಡ ಬಿಡ್ತೀರಾ ನೀವು. ಗೋಬಿ ಕಟ್ ಮಾಡಲೇ, ಮಾಡೋ ಗೋಬಿನ ಕಟ್ಟು ಕರೆಕ್ಟಾಗಿ ಮಾಡೋ. ಸುಮ್ಮನೆ ನಕ್ಕಂದು ಬೇರೆ ಕಸ್ಟಮರಿಗೆ ಬಂದವ್ರಿಗೆಲ್ಲ ಹುಳ ಬಿಡ್ತೀಯ. ಅಲ್ಲಿ ಗೋಬಿಯಲ್ಲಿ ಹುಳ ಇರೋದು ಬಿಡಿಸು, ಬೇಗ ಬಿಡಿಸೋ ಬೇಗ. ಅಯ್ಯರ್ ಮೆಸ್ಸಲ್ಲಿ 220 ರೂಪಾಯಿ ಕೊಟ್ಬಿಟ್ಟು ಇವರಿಗೆ ಊಟ ಮಾಡಿಸಿದೆ. 2 ಜ್ಯೂಸ್ ಬೇರೆ ಕೊಡ್ಸಿದ್ದೀನಿ. ಅದಾದಮೇಲೆ ನಕ್ಕನ್ ಕನೆಕ್ಟ್ ಬೇರೆ ಕೊಡಿಸ್ಬೇಕಂತೆ. ನಕ್ಕನ್ ಎಂತ ಚಪ್ಪರ್ ನನ್ನ ಮಗ ಅಂದರೆ, ನಕ್ಕನ್ ಹುಡುಗಿ ನೋಡಿದ್ರೆ ಸಾಕು ನಕ್ಕನ್ ಹಾಕಿಂತ ಬೇಗ ನುಗ್ಬಿಡ್ತಾನೆ. ಸೊ ಫೈನಲಿ ಗೈಸ್, ಮನೆಗಂತೂ ರೀಚ್ ಆಗ್ಬಿಟ್ಟೆ ಅನ್ಕೊಳ್ಳಿ. ಸೊ ಇನ್ನೇನು ಎಲ್ಲ ಆಚೆ ಇಟ್ಬಿಟ್ಟು ಬಟ್ಟೆ ಗಿಟ್ಟೆ ಎಲ್ಲ ಬಿಚ್ಬಿಟ್ಟು ನಕ್ಕನ್ ಇಡೀ ಬಾಡಿ ಬ್ರೀತ್ ಆಗಬೇಕು. ಯಾಕೋ ಬ್ರೀತೇ ಆಗ್ತಾ ಇಲ್ಲ ನನ್ನ ಬಾಡಿ. ಸೈಕ್ ಆಗ್ಬಿಟ್ಟಿದ್ದೀನಿ, ಸೈಕ್. ನಕ್ಕನ್ ಇವಾಗ ಚೆನ್ನಾಗಿ ತಿಂದಿದ್ದೀನಿ ಗುರು. ಇವಾಗ ದೇವ್ರಾಣೆ ದಬ್ಬಾಕೊಂಡ್ಬಿಡ್ತೀನಿ ಗುರು. ಇಷ್ಟೆಲ್ಲ ದೆಂಗ್ ತಿಂದಾಮೇಲೆ ನಿದ್ದೆ ಮಾಡಿಲ್ಲ ಅಂದರೆ ಫಕ್ ಆಗಿಬಿಡುತ್ತೆ. ಸೊ ಸ್ಲೀಪ್ ಇಸ್ ಪ್ರಯಾರಿಟಿ, ನೋ ಮ್ಯಾಟರ್ ವಾಟ್. ನೋ ಮ್ಯಾಟರ್, ನಿದ್ದೆ ಅಂತೂ ಫಸ್ಟು ಪ್ರಯಾರಿಟಿ. ನಿದ್ದೆ ಮಾಡ್ಬೇಕು ನಾನು ಅಷ್ಟೇನೆ. ನಿದ್ದೆ ಮಾಡಿಲ್ಲ ಅಂದರೆ ನಮ್ಮ ಪೂರ ಸಾಯ್ಕಾಗ್ಬಿಡ್ತೀನಿ ನಾನು. ನಕ್ಕನ್ ನೋಡ್ದವ್ರಿಗೆಲ್ಲ ಗುದ್ಬೇಕು ಅನ್ಸುತ್ತೆ. ನಕ್ಕನ್ ಏನೇನು ಮಾತಾಡ್ತೀನಿ, ನಕ್ಕನ್ ಬಾಯಲ್ಲೇ ಬಿಡೋಣ ಅನ್ಸ್ಬಿಡುತ್ತೆ. ನಕ್ಕನ್ ನಿದ್ದೆ ಮಾಡಿಲ್ಲ ಅಂದರೆ ನಕ್ಕನ್ ಇಷ್ಟೊಂದು ಪ್ರಾಬ್ಲಮ್ ನನಗೆ. ಸೊ ಗೈಸ್, ಇವತ್ತು ನಾನು ಬಂದಿದ್ದೀನಿ ನನ್ನ ಫ್ರೆಂಡ್ ಮನೆಗೆ. ಹೊಸ ಫ್ಲ್ಯಾಟ್ ತಗೊಂಡಿದ್ದಾನೆ. ನೆಕ್ಸ್ಟ್ ಲೆವೆಲ್ ಆಗಿದೆ ಹೇಳ್ಬೇಕಂದ್ರೆ. ಪಾಪ ತುಂಬ ಕಷ್ಟಪಟ್ಟು ಇವತ್ತು ಆ MNC ಅವ್ರಿಗೆಲ್ಲ ತಿಕಾ ಕೊಟ್ಟು ನಾವು ನಕ್ಕನ್ ಅವರೆಲ್ಲ ಬಗ್ಸಿ ನಕ್ಕನ್ ಆಮೇಲೆ ನನ್ನ ಫ್ರೆಂಡು ಈಸ್ಕೊಂಡಿರೋದು ಈ ಫ್ಲ್ಯಾಟ್ನ. ಡಬಲ್ ಬೆಡ್ರೂಮ್ ಅಂದ್ಕೊಳ್ಳಿ. ಪ್ರೈಸ್ ಎಲ್ಲ ಹೇಳಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನೀವು ದೃಷ್ಟಿ ಹಾಕ್ಬಿಡ್ತೀರಾ ಪಾಪ. ಸುಮ್ಮನೆ ಯಾಕೆ ಬೇಕು, ಹೊಸ ಮನೆ ಬೇರೆ. ಕ್ರೇಜಿ ಆಗಿದೆ ಮನೆ ಮಾತ್ರ, ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ಕಂಗ್ರಾಟ್ಸ್ ಬ್ರೋ. ಹೌ ಯು ಫೀಲಿಂಗ್? ನೈಸ್ bro. Finally a new home worth like at least like more than 50 lakhs. This home is more than actual price. ನನಗೆ ಹೇಳಕ್ಕೆ ಇಷ್ಟ ಇಲ್ಲ. ಡಬಲ್ ಬೆಡ್ರೂಮು. ಇವ್ರ ರೆಂಟಿಗೆ ನಾಳೆ ದಿನ ಎಲ್ಲ ಸೆಟ್ ಕಿಟ್ಟಾದರೆ ನಕ್ಕನ್ ಮಕ್ಕಳಾದರೆ ಇನ್ನೊಂದು ರೂಮು. ಬಟ್ ಇವನೇನು ಅಂದ್ಕೊಂಡಿದ್ದಾನೆ ಅಂದರೆ, ಸೊ ಇನ್ನೂ ಮದುವೆ ಆಗಕ್ಕೆ ಅವ್ನಿಗೆ ಇನ್ನೂ ಒಂದು 2 ವರ್ಷ ಬೇಕು. ಸೊ ಅದಕ್ಕೆ ಇವನು ಈ ಮನೇನ ರೆಂಟಿಗೆ ಕೊಡ್ತಾ ಇದ್ದಾನೆ. ಸೊ ರೆಂಟಿಗೆ ಕೊಟ್ಟರೆ ಏನಾಗುತ್ತೆ, ಅವನು ದುಡ್ಡು ವೇಸ್ಟ್ ಮಾಡ್ತಾ ಇಲ್ಲ. ಅವನು ಅವ್ರ ಮನೆ ಕೆಳಗೆ ಆರಾಮಾಗಿ ಇರ್ತಾನೆ ಒಂದು ರೂಮಲ್ಲಿ. ಸೊ ಇದನ್ನು ಬಾಡಿಗೆಗೆ ಬಿಟ್ಬಿಡ್ತಾನೆ. ಬಾಡಿಗೆಗೆ ಬಿಟ್ಟರೆ ಬೆಸ್ಟು ಹೇಳ್ಬೇಕಂದ್ರೆ ಯುನೋ. ಸೊ ಬ್ಯಾಂಕ್ EMI ಈಸಿಯಾಗಿ ಕಟ್ಕೊಂಡು ಹೋಗ್ಬೋದು ನೀನು. ನೈಸ್ ಬ್ರೋ, ವೆರಿ ಗುಡ್ ಬ್ರೋ. ಕಂಗ್ರಾಟ್ಸ್ ಮ್ಯಾನ್, ಕಂಗ್ರಾಟ್ಸ್ ಫಾರ್ ದಿಸ್ ಹೋಮ್. ಲವ್ ಯು. ಸೊ ಗೈಸ್, ಇವತ್ತಿನ ರಾತ್ರಿ ಊಟ ಇನ್ ಸಬ್ವೆ ಅನ್ಕೊಳ್ಳಿ. ನಾನು ತಗೊಳ್ತಾ ಇರೋದು 79 ರೂಪಾಯಿದು ಒಂದು ಸಿಂಗಲ್ ಪ್ಯಾಡಿ ಅನ್ಕೊಳ್ಳಿ. ಅದಾದಮೇಲೆ ಅದ್ರ ಜೊತೆಗೆ ಒಂದು ಫ್ರೈಸ್. ಸೊ ಇವತ್ತಿನ ರಾತ್ರಿ ಊಟ ಸಬ್ವೆ. ಅದಾದಮೇಲೆ ಮತ್ತೆ ಮನೆಗೆ ಹೋಗ್ತೀನಿ. ಅದು ಭಯ್ಯ ವೆಜ್ ಬನಾನಾ. ಸೊ ಗೈಸ್, ಫೈನಲಿ ರೆಡಿ ಆಗಿಬಿಟ್ಟಿದೆ. ಎತ್ಕೊಳ್ಳಲಿ ಬಂದಿಲೇ ಬ್ರೋ. ಆಮೇಲೆ ಫ್ರೈಯಸ್ ಹೇಳಿದೆ,
ಫ್ರೈಸ್ ಅಂತೆ ಕ್ರಿಸ್ಪಸ್ ಒಂದು ಕೊಡಿ, ಅದ್ರ ಜೊತೆಗೆ ಸಾಸ್ ಕೊಡಿ, ಓಕೆನಾ? ಸೊ ಗೈಸ್, ಸಬ್ವೆಯಲ್ಲಿ ಈ ಥರ ಒಂದು 79 ರುಪೀಸ್ ಒಂದು ವೆಜ್ಜಿ ಇದಿದೆ. ಸೊ ಇದನ್ನೇನಾದ್ರು ತಿಂದರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಫುಲ್ ಕ್ರೇಜಿ ಅಂದ್ಕೊಳ್ಳಿ, ವಿತ್ ಪ್ರಾಪರ್ ಫುಡ್. ಡ್ಯಾಮ್ ಗುಡ್. ಒಳ್ಳೆ ಕ್ರೇಜಿ ಸಬ್ವೆ ಮೀಲ್ ಆಯ್ತು ಅಂದ್ಕೊಳ್ಳಿ. ಸೊ ಇವಾಗ ಮನೆಗೆ ಹೋಗಿದ ತಕ್ಷಣ ಇನ್ನೂ ಚೆನ್ನಾಗಿ ತಿನ್ನಬೇಕು. ಸೊ ಏನು ತಿಂತೀನಿ ಅಂದರೆ ಒಂದು ಸ್ವಲ್ಪ ಮ್ಯಾಂಗೋಸು ಪ್ಲಸ್ ವಾಟರ್ ಮೆಲನು. ಸೊ ಇವಾಗ ಹೋಗ್ತಾ ಇದ್ದೀನಿ, ಇಟ್ಸ್ ಆಲ್ಮೋಸ್ಟ್ ಲೈಕ್ 11:45 ಅಂದ್ಕೊಳ್ಳಿ. ಸೊ ಇಲ್ಲಿ ಒಂದು ಕಡೆ ಸಿಗುತ್ತೆ, ಎಂಪೈರ್ ಎದುರುಗಡೆ ನಮ್ಮ ಏರಿಯಾ ಅಲ್ಲಿ. ಸೊ ಫ್ರೆಶ್ ಮ್ಯಾಂಗೋಸ್ ಮತ್ತು ವಾಟರ್ ಮೆಲನು 12 o'clockವರೆಗೂ ಓಪನ್ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡಿಕೊಂಡು, ಇವಾಗ ಫ್ರೂಟ್ ಶಾಪಿಂಗ್ ಮಾಡಿದ ತಕ್ಷಣ ಹೋಗೋದೆ ಡೈರೆಕ್ಟ್ ಮನೆಗೆ. ಆಮೇಲೆ ಅಮ್ಮಂಗೆ ಕೊಡೋದು, ಆಮೇಲೆ ಅಮ್ಮ ಕಟ್ ಮಾಡೋದು, ನಾನು ತಿನ್ನೋದು, ಆಮೇಲೆ ತಿಕ್ಕ ಮುಚ್ಕೊಂಡು ಮಲ್ಕೊಳೋದು. ಸೊ ಹೋಗ್ತಾ ಇದ್ದೀನಿ, ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ದ ಊಟ ಈಸ್ ರೆಡಿ ಅಂದ್ಕೊಳ್ಳಿ. ಟೈಮ್ ಎಷ್ಟು ಅಂತ ಕೇಳಿದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ 1 o'clock. ಕೆಲಸ ಎಲ್ಲ ಮುಗಿಸಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡಿಕೊಂಡು ನಮ್ಮ ಚಿನ್ನುಗೂ ವಾಟರ್ ಮೆಲನ್ ರೆಡಿ ಆಗ್ತಾ ಇದೆ. ಸೊ ನಮ್ಮ ಚಿನ್ನೂ ತಿನ್ಬಿಟ್ಟು ದಬಾಕೊಂಡ್ಬಿಡ್ತಾನೆ, ನಾನು ತಿನ್ಬಿಟ್ಟು ದಬಾಕೊಂಡ್ಬಿಡ್ತೀನಿ. ಬಾಯ್, ಮತ್ತೆ ನಾಳೆ ಸಿಗೋಣ. ಲವ್ ಯು. ಸೊ ಫೈನಲಿ ಗೈಸ್, ಒಳ್ಳೆ ದೆಂಗ್ ಊಟ ತಿಂದಾಯಿತು. ಸೊ ನಾನು ಹೋಗ್ತಾ ಇದ್ದೀನಿ ಮಲ್ಕೊಳಕ್ಕೆ. ಸೊ ಮತ್ತೆ ನಾಳೆ ಸಿಗೋಣ. ಟಿಲ್ ದೆನ್ ನೀವು ಚೆನ್ನಾಗಿರಿ, ನಿಮ್ಮ ಜೀವನ ಚೆನ್ನಾಗಿರಲಿ, ಚೆನ್ನಾಗಿ ಪ್ರೀತಿ ಮಾಡಿಕೊಂಡು ಮಕ್ಕಳು ಮಾಡಿ, ಮಕ್ಕಳು ಮಾಡಿ ಅಂತೀನಿ, ಚೆನ್ನಾಗಿ ಪ್ರೀತಿ ಮಾಡಿ ಎಲ್ಲರೂ. ಗುಡ್ ನೈಟ್.